ರಾಘಣ್ಣ ಅವರ ವ್ಯಕ್ತಿತ್ವ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ ವ್ಯಕ್ತಿಗಿರುವಂಥ ತಾಳ್ಮೆ, ಅವರಲ್ಲಿ ಇರುವಂಥ ಒಂದು ಸಂಯಮ, ಅವರ ನೆನ್ನೆ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಒಂದು ರೀತಿ ಎದೆ ಜಲ್ ಅಂದ್ಬಿಡ್ತು ಅವರು ಹೇಳುವಂಥ ಮಾತುಗಳು. ನಾನು ಹೋಗಬೇಕಾಗಿತ್ತು, ಆದರೆ ನನ್ನ ತಮ್ಮನ್ನು ದೇವರು ಕರ್ಕೊಂಡ ಅನ್ನೋದು ಇರ್ಬೋದು, ಅಥವಾ ಅಭಿಮಾನಿಗಳಲ್ಲಿ ಅವ್ರು ಮಾಡ್ಕೊಂಡಂಥ ವಿನಂತಿ. ಪಾಪ ಆರೋಗ್ಯದ ವಿಚಾರದಲ್ಲಿ ಅವರೇ ಭಾಳಷ್ಟು ಸೂಕ್ಷ್ಮವಾಗಿರುವಂಥವ್ರು. ಅಂಥ ಒಂದು ದೇಹಕ್ಕೆ, ಅಂಥ ಜೀವಕ್ಕೆ ಇಂಥ ಒಂದು ಮಾನಸಿಕವಾದಂಥ ಹೊಡೆತ ಇದೆಯಲ್ಲ, ಅದನ್ನು ತಡ್ಕೊಳ್ಳೋದಷ್ಟು ಸುಲಭವಾದಂಥ ಮಾತಲ್ಲ. ರಾಘಣ್ಣ, ಶಿವಣ್ಣ ಇಬ್ಬರನ್ನೂ ಕೂಡ ಅವರ ಈಗಿನ ನೋವನ್ನು ನೆನೆಸ್ಕೊಂಡ್ರೆ ಭಾಳ ನೋವು ಅನಿಸುತ್ತೆ. ಕಂಠೀರವ ಸ್ಟುಡಿಯೋದಲ್ಲಿ ಈಗ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪುನೀತ್ ಅವರ ವೆಹಿಕಲನ್ನು ಇಬ್ಬರು ಕೂಡ ಮಾತಾಡಿಕೊಂಡು ಖುಷಿಯಾಗಿ ಹಾಡಾಡಿಕೊಂಡು ಹೋಗ್ತಾ ಇದ್ದಂಥ ವಿಡಿಯೋ, ಅಷ್ಟರ ಮಟ್ಟಿಗೆ ಇಬ್ಬರ ಬಾಂಧವ್ಯ ಇತ್ತು. ಈಗ ನೀವು ನೋಡ್ತಿರುವಂಥ ದೃಶ್ಯ ಕಂಠೀರವ ಸ್ಟುಡಿಯೋಗೆ